ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 1200 ರೂಪಾಯಿ ಪಿಂಚಣಿ, ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಕಂಪ್ಲೀಟ್ ಗೈಡ್, ಇದರ ಬಗ್ಗೆ ಫುಲ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 1200 ರೂಪಾಯಿ ಪಿಂಚಣಿ ಹಣ ಕೊಡ್ತಿರೋವಂಥದ್ದು. ಆದರೂ ಕೂಡ ಗೊತ್ತಿಲ್ಲದೆಯವ್ರಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಗೊತ್ತಿರೋರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹೇಗೆ ಅಂತಂದರೆ, ಇದರಲ್ಲಿ ಸಾಕಷ್ಟು ಹೊಸ ಹೊಸ ವಿಷಯಗಳಿರುತ್ತೆ, ಹಾಗೆ ಹೊಸ ಹೊಸ ಅಪ್ಡೇಟ್ಗಳಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ವಯಸ್ಸಾದ ಮೇಲೆ ನಮ್ಮ ಶಕ್ತಿ ಕುಗ್ಗುತ್ತೆ, ಹಾಗೆ ದುಡಿಮೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಯಸ್ಸಾದ ಮೇಲೆ ಎಲ್ಲರೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರ ಜೀವನ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು, ವಯಸ್ಸಾದ ಅಜ್ಜಿ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರವ್ರ ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಎಲ್ಲ ಮಕ್ಕಳು ಒಳ್ಳೆಯವರಾಗಿರ್ತಾರೆ, ಎಲ್ಲರೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರ ಅವಶ್ಯಕತೆಗೆ ಬೇಕಾದಂಥದ್ದನ್ನೆಲ್ಲನೂ ಒದಗಿಸಿ ಕೊಡ್ತಾರ? ಇಲ್ಲ ಅಲ್ವಾ ಸ್ನೇಹಿತರೆ? ಕೆಲವ್ರು ಮಾಡ್ಬೋದು, ಕೆಲವ್ರು ಇಲ್ಲ. ಇನ್ನು ಕೆಲವರು ಬುದ್ಧಿವಂತರಾದವರು ಅವರು ವಯಸ್ಸಾದ ಕಾಲಕ್ಕೆ, ನಮ್ಮ ಕಷ್ಟ ಕಾಲಕ್ಕೆ ಬೇಕು ಅಂತೇಳಿ ಒಂದಷ್ಟು ಎಮರ್ಜೆನ್ಸಿ ಸೇವಿಂಗ್ಸ್ ಫಂಡ್ ಅಂತ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಆದರೆ ಎಲ್ಲರೂ ಕೂಡ ಆ ಥರ ಬದುಕೋಕ್ಕಾಗಲ್ಲಲ್ವ? ಎಲ್ಲರ ಜೀವನ ಒಂದೇ ಥರ ಇರೋದಿಲ್ಲ, ಕಷ್ಟ ಇರುತ್ತೆ. ಸೊ ಅಂಥವರಿಗೆ ಈ ಒಂದು ರಾಜ್ಯ ಸರ್ಕಾರದಿಂದ ಬರುವಂಥ ಈ ಒಂದು ಪಿಂಚಣಿ ಹಣ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಅವರ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ, ಒಂದು ಮೆಡಿಷನ್ಗೆ, ಹಾಗೆ ಬಸ್ನಲ್ಲಿ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು ಅವರಿಗೆ ಡಿಸ್ಕೌಂಟ್ ಇರುತ್ತೆ. ಅಂಥ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ಈ ಒಂದು ಸರ್ಕಾರದಿಂದ ಬರುವಂಥ ಒಂದು ಹಣ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಸರ್ಕಾರದಿಂದ ಬರ್ತಿರೋವಂಥ ಈ ಒಂದು ಹಣ, ಈ ಒಂದು ಯೋಜನೆಗೆ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಒಂದು ಹಣ ಡೈರೆಕ್ಟ್ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಯಾವ ಅಕೌಂಟ್ಗೆ ಲಿಂಕ್ ಆಗಿರುತ್ತೋ ಆ ಅಕೌಂಟಿಗೆ ನೇರವಾಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ, ಜಮೆ ಆಗುತ್ತೆ. ಇಲ್ಲಿ ಯಾರೂ ಕೂಡ ಕಚೇರಿಯಿಂದ ಕಚೇರಿಗೆ ಅಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಈ ಯೋಜನೆಯ ಹಣ ಯಾರಿಗೆ ಸಿಗುತ್ತೆ, ಯಾರು ಅರ್ಹರು, ಯಾರು ಅರ್ಹರಲ್ಲ, ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗತ್ತೆ, ಅರ್ಜಿ ಹೇಗೆ ಹಾಕಬೇಕು? ಮೊದಲು ನಾವು ಸ್ನೇಹಿತರೆ ಈ ಒಂದು ಯೋಜನೆಯ ಹಣ ಪಡಿಬೇಕು ಅಂತಂದರೆ ಏನೆಲ್ಲ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ಅದನ್ನು ನೋಡೋಣ ಸ್ನೇಹಿತರೆ. ತುಂಬ ತಿಂಗಳುಗಳಿಂದ ಈ ಒಂದು ಹಣ ಬರ್ತಾ ಇತ್ತು, ಸಡನ್ನಾಗಿ ಬರ್ತಾ ಇಲ್ಲ, ಇತ್ತೀಚೆಗೆ ಸ್ಟಾಪ್ ಆಗಿದೆ. ಇದಕ್ಕೆ ಕಾರಣ ಏನು? ಈ ಒಂದು ಪ್ರಶ್ನೆ ತುಂಬ ಜನರಲ್ಲಿತ್ತು. ಇತ್ತೀಚೆಗೆ ಸ್ವಲ್ಪ ತಿಂಗಳುಗಳ ಹಿಂದೆ ಈ ಒಂದು ಪಿಂಚಣಿ ಹಣಕ್ಕೆ ಸರ್ಕಾರ ಬ್ರೇಕ್ ಹಾಕಿತ್ತು. ಅದಕ್ಕೆ ನಾನಾ ಥರ ಕಾರಣಗಳಿತ್ತು. ಸೊ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ನೀವು ಯಾರು ವಿಡಿಯೋ ನೋಡಿಲ್ಲ ಅಂತಂದರೆ ಈ ಕೂಡಲೇ ಆ ವಿಡಿಯೋನ ನೋಡಿ, ನಾನು ಪಿನ್ ಮಾಡಿರ್ತೀನಿ. ಸೊ ಸಾಕಷ್ಟು ಕಾರಣಗಳಿಂದಾಗಿ ಈ ಒಂದು ಪಿಂಚಣಿ ಹಣವನ್ನು ರದ್ದು ಮಾಡಿತ್ತು ರಾಜ್ಯ ಸರ್ಕಾರ. ಸೊ ನೀವು ಅಂದ್ಕೊಂಡಿದ್ದೀರಾ ಹಣ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ, ಏನು ರದ್ದಾಯ್ತಾ, ಈ ಸ್ಕೀಮ್ ಸ್ಟಾಪ್ ಆಯಿತಾ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ, ಈ ಸ್ಕೀಮ್ ಚಾಲ್ತಿಯಲ್ಲೇ ಇದೆ. ಬಟ್ ಅದನ್ನು ಹೇಗೆ ನಾವು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ, ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಎಂಡ್ ತನಕ ತಪ್ಪದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಂಥ ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವಿಲ್ಲಿ ಮೊದಲಿಗೆ ತಿಳ್ಕೊಬೇಕಾಗಿರೋ ವಿಚಾರ ಏನು ಅಂತ ಅಂದರೆ ಸ್ನೇಹಿತರೆ, ಈ ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಯಾವಾಗ ಸ್ಟಾರ್ಟ್ ಆಗಿದ್ದು, ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾದರೆ, ಇದು ಕಳೆದ 19 ವರ್ಷಗಳಿಂದ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಇದು ಆರಂಭವಾಗಿದ್ದು 2007 ಜುಲೈ 2ನೇ ತಾರೀಕು. ಇಲ್ಲಿ ತನಕನೂ ಕೂಡ ಈ ಒಂದು ಯೋಜನೆ ಚಾಲ್ತಿಯಲ್ಲಿದೆ. ಇದರ ಉದ್ದೇಶ, ಈಗ ಗೌರ್ಮೆಂಟು ನಾನಾ ರೀತಿಯಲ್ಲಿ ಪೆನ್ಷನ್ಗಳನ್ನ ಕೊಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಯಾರ್ಯಾರು ಸರ್ಕಾರಿ ನೌಕರರು ಇರ್ತಾರೋ ರಿಟೈರ್ಡ್ ಆದಮೇಲೆ ಅವರಿಗೆ ರಿಟೈರ್ಡ್ ಪೆನ್ಷನ್ ಅಂತೇಳಿ ಕೊಡ್ತಾ ಇದೆ. ಅದೇ ರೀತಿ ವಿಧವಾ ವೇತನ ಅಂತೇಳಿ ಕೊಡ್ತಾ ಇದೆ, ಅಂಗವಿಕಲರ ಪೆನ್ಷನ್ ಅಂತ ಇದೆ, ವಿಕಲಚೇತನರ ಪೆನ್ಷನ್ ಅಂತ ಇದೆ, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಪೆನ್ಷನ್, ಇದೇ ಥರ ನಾನಾ ರೀತಿಯ ಪೆನ್ಷನ್ಗಳನ್ನ ಸರ್ಕಾರ ಆಲ್ರೆಡಿ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಂದರೆ IGNOAPS, ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ಈ ಒಂದು ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಈ ಒಂದು ಪಿಂಚಣಿ ಹಣ ಬರ್ತಾ ಇದೆ, ಈ ಒಂದು ಅವಕಾಶ ಇದೆ. ಸೊ ಆ ಒಂದು ಯೋಜನೆಯಲ್ಲಿ ಯಾರಿಗೆಲ್ಲ ಎಲಿಜಿಬಲ್ ಇಲ್ಲ, ಯಾರಿಗೆಲ್ಲ ಅವಕಾಶ ಇಲ್ಲ, ಯಾರೆಲ್ಲ ಅರ್ಹರಿರೋದಿಲ್ಲ, ಅವರಿಗೆಲ್ಲ ಈ ಒಂದು ಮುಖ್ಯಮಂತ್ರಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಹಣವನ್ನು ಪಡೀಲಿಕ್ಕೆ, ಈ ಒಂದು ಪಿಂಚಣಿನ ಪಡೆಯಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಸ್ನೇಹಿತರೆ. ಅಂಥವರಿಗೆ ಸಹಾಯ ಆಗಲಿ ಅಂತೇಳಿ ಈ ಒಂದು ಯೋಜನೆಯನ್ನು ಸರ್ಕಾರ ಆರಂಭ ಮಾಡಿದ್ದು. ಇದು ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇದರ ಉದ್ದೇಶ ಪ್ರತಿ ತಿಂಗಳು ಹಿರಿಯ ನಾಗರಿಕರಿಗೆ
ಈ ಒಂದು ಯೋಜನೆಯ ಹಣ ಸೇರಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ದೊಡ್ಡ ಮೊತ್ತದ ಹಣ ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಮೊತ್ತದ ಹಣ ಆದರೂ ಕೂಡ 1200 ರೂಪಾಯಿ ಆದರೂ ಕೂಡ ಸೊ ಅವರ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ, ಅವರ ಒಂದು ಔಷಧಿ ಖರ್ಚಿಗೆ, ಮೆಡಿಷನ್ಗೆ, ಹಾಗೆಯೇ ಅವರ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡೋದಿತ್ತು ಅಂತಂದರೆ ಅವರಿಗೆ ಟಿಕೆಟಲ್ಲಿ ಒಂದಷ್ಟು ಡಿಸ್ಕೌಂಟ್ ಇರುತ್ತೆ. ಈ ಎಲ್ಲ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ ಈ ಒಂದು ಹಣ ಭಾಳಷ್ಟು ನೆರವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಥರದ ಒಂದು ಸಹಾಯವನ್ನು ಹಿರಿಯ ನಾಗರಿಕರಿಗೆ ಮಾಡ್ತಾ ಇದೆ. ಹಾಗೆ ಈ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟು ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಸಾಕಷ್ಟು ಜನ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಪೆನ್ಷನ್ ಸ್ಕೀಮ್ಗಳಿವೆ. ಆ ಒಂದು ಪೆನ್ಷನ್ ಸ್ಕೀಮ್ಗಳ ಅಡಿಯಲ್ಲಿ ಹಣವನ್ನು ಪಡೀತಾ ಇದ್ದಾರೆ. ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಸುಮಾರು 81,88,000 ಜನ ಫಲಾನುಭವಿಗಳು ಈ ಒಂದು ಸರ್ಕಾರದ ಬೇರೆ ಬೇರೆ ರೀತಿಯ ಪೆನ್ಷನ್ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದರ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಟ್ ಪ್ರೆಸೆಂಟು ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಟೋಟಲ್ 12 ಥರದ ಪೆನ್ಷನ್ ಸ್ಕೀಮ್ಗಳನ್ನ ಕೊಡ್ತಾ ಇದೆ ಸ್ನೇಹಿತರೆ. ಅದು ಯಾವ್ದು ಅಂತ ನೋಡ್ಕೊಂಬರೋಣ ಬನ್ನಿ. ನಿರ್ದೇಶನಾಲಯದ ಪಿಂಚಣಿ ಯೋಜನೆಗಳು. ಮೊದಲನೇದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ, IGNOAPS. ನಾನು ಮೊದಲೇ ಹೇಳಿದ್ನಲ್ಲ, ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್. ಎರಡನೇದು ವಿಧವಾ ಪಿಂಚಣಿ ಯೋಜನೆ. ಮೂರನೇದು ಅಂಗವಿಕಲರ ಪಿಂಚಣಿ, ವಿಶೇಷ ಚೇತನರ ಪಿಂಚಣಿ ಅಂತೇಳಿ ಕರಿತೀವಿ. ನಾಲ್ಕನೇದು ಸಂಧ್ಯಾ ಸುರಕ್ಷಾ ಯೋಜನೆ. ಐದನೇದು ಮನಸ್ವಿನಿ. ಆರನೇದು ಮೈತ್ರಿ. ಏಳನೇದು ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ. ಎಂಟನೇದು ಆ್ಯಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಯೋಜನೆ. ಒಂಬತ್ತನೇದು ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಮಾಸಿಕ ಪಿಂಚಣಿ ಯೋಜನೆ. ಹತ್ತನೇದು ಮಾಜಿ ದೇವದಾಸಿ ಮಾಸಾಶನ ಯೋಜನೆ. 11ನೇದು ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಹಾಗೂ ಕುಟುಂಬ ಪಿಂಚಣಿ. 12ನೇದು ಗೋವಾ ಸ್ವಾತಂತ್ರ್ಯ ಹೋರಾಟಗಾರರ ಗೌರವಧನ ಹಾಗೂ ಕುಟುಂಬ ಪಿಂಚಣಿ. ಒಟ್ಟು 12 ಪಿಂಚಣಿಗಳು ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ನೋಡ್ಕೊಳ್ತಿದೆ ಸ್ನೇಹಿತರೆ. ಈಗ ನಾವು ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಏನೆಲ್ಲ ಎಲಿಜಿಬಿಲಿಟಿ ಕ್ರಿಟೇರಿಯಾ ಇದೆ, ಸೊ ಏನೆಲ್ಲ ಅರ್ಹತಾ ನಿಯಮಗಳಿರಬೇಕು, ಅದೆಲ್ಲದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೇದು ಅರ್ಜಿದಾರರು ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ಎರಡನೇದು 65 ವರ್ಷ ವಯಸ್ಸು ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರುವವರು ಅಪ್ಲೈ ಮಾಡಬಹುದು. ಮೂರನೇದು ಕುಟುಂಬದ ವಾರ್ಷಿಕ ಆದಾಯ ಸರ್ಕಾರ ನಿಗದಿಪಡಿಸಿರುವ ಮಿತಿಯಲ್ಲಿರಬೇಕು. ಇದು ಕಾಲಕಾಲಕ್ಕೆ ಬದಲಾಗ್ತಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಟೋಟಲ್ ವರಮಾನ, ಕುಟುಂಬದ ವರಮಾನ, ವಾರ್ಷಿಕ ವರಮಾನ 35,000 ಅಥವಾ 40,000ಕ್ಕಿಂತ ಹೆಚ್ಚಾಗಿರಬಾರ್ದು. ಸರ್ಕಾರದ ಒಂದು ಆದಾಯ ಮಿತಿ ಇರುತ್ತೆ, 30,000, 35,000, 40,000 ಅದಕ್ಕಿಂತ ಹೆಚ್ಚಾಗಿರಬಾರ್ದು, ಅದರೊಳಗೆ ಇರಬೇಕು. ನಾಲ್ಕನೇದು ಸರ್ಕಾರದ ಬೇರೆ ಯಾವುದೇ ಸಾಮಾಜಿಕ ಪಿಂಚಣಿ ನೀವು ಪಡೆಯುತ್ತಿರಬಾರದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಬ್ಬ ಮಹಿಳೆ ಇದ್ದಾರೆ, ಏಜ್ ಆಗಿದೆ ಅವರಿಗೆ, ಅವ್ರ ಗಂಡ ಇಲ್ಲ, ತೀರೋಗಿದ್ದಾರೆ ಅಂದ್ಕೊಳ್ಳಿ. ಸೊ ವಿಧವಾ ವೇತನ ಈಗಾಗಲೇ ಅವ್ರು ಪಡ್ಕೊಳ್ತಿದ್ರೆ ಅವ್ರಿಗೇನಾದರೂ 65 ವರ್ಷ ಆಗಿದ್ರೂ ಕೂಡ ವಯಸ್ಸಿನ ಲೆಕ್ಕದಲ್ಲಿ ಅವರು ಈ ಯೋಜನೆಗೆ ಅರ್ಹರೇ. ಆದರೆ ಅವರಿಗೆ ವಿಧವಾ ಪಿಂಚಣಿ ಪಡಿತಿರೋದ್ರಿಂದ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅವರು ಅರ್ಹರಲ್ಲ. ಯಾಕಂದರೆ ಬೇರೆ ಒಂದು ಪಿಂಚಣಿ ಅವ್ರಿಗೆ ಬರ್ತಾ ಇದೆ ಅಲ್ವಾ ಆಲ್ರೆಡಿ. ಸೊ ಹಾಗಾಗಿ ಈ ಒಂದು ಯೋಜನೆಯ ಹಣ ಅವರಿಗೆ ಸಿಗೋದಿಲ್ಲ. ಐದನೇದು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ಆದಾಯ ಆಲ್ರೆಡಿ ಬರ್ತಿದೆ ನಿಮಗೆ ಅಂತೇಳಿ ಸರ್ಕಾರ ಪರಿಗಣನೆ ಮಾಡಿ ನಿಮಗೆ ಈ ಒಂದು ಯೋಜನೆಯ ಅವಶ್ಯಕತೆ ಇಲ್ಲ ಅಂತೇಳಿ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಸರ್ಕಾರ ನಿಮಗೆ ಈ ಒಂದು ಯೋಜನೆ ಲಾಭವನ್ನು ಕೊಡೋದಿಲ್ಲ. ಸೊ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಆರನೇದು ಸರ್ಕಾರಿ ನೌಕರರು ನಿವೃತ್ತಿಯಾಗಿ ನಿವೃತ್ತಿ ವೇತನ ಪಡೆಯುತ್ತಿದ್ದರೆ ಅಂಥವರು ಕೂಡ ಈ ಯೋಜನೆಗೆ ಅರ್ಹರಲ್ಲ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಬೇರೆ ಒಂದು ಸಾಮಾಜಿಕ ಪಿಂಚಣಿ ನೀವು ಪಡೀತಾ ಇದ್ದರೆ ಸೊ ಈ ಒಂದು ಯೋಜನೆಯ ಹಣ ನಿಮಗೆ ಸಿಗೋದಿಲ್ಲ. ಸೊ ಟೋಟಲ್ ಈ 6 ಎಲಿಜಿಬಿಲಿಟಿ ಕ್ರಿಟೇರಿಯಾ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಹರು, ನೀವು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಈಗ ಎಲ್ರಿಗೂ ಕಾಡ್ತಿರೋ ಒಂದು ಪ್ರಶ್ನೆ ಏನು ಗೊತ್ತಾ, ಈ ಒಂದು ಯೋಜನೆಯ ಪಿಂಚಣಿ ಹಣ ಎಷ್ಟು ಸಿಗುತ್ತೆ, ಹೌ ಮಚ್ ಪೆನ್ಷನ್ ವಿಲ್ ಐ ಗೆಟ್? ಸ್ನೇಹಿತರೆ, ನಾನು ಆಲ್ರೆಡಿ ಹೇಳಿದಾಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 1,200 ರೂಪಾಯಿ ಪಿಂಚಣಿ ಹಣ ಸಿಗುತ್ತೆ. ಸೊ ಈ ಒಂದು ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ. ಅದು ಹೇಗೆ ಅಂತಂದರೆ, ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋವಂಥ ಬ್ಯಾಂಕ್ ಡೀಟೇಲ್ಸ್ ಏನು ಕೊಟ್ಟಿರ್ತೀರಲ್ವ, ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ ಸ್ನೇಹಿತರೆ. ನೀವಿಲ್ಲಿ ಯಾರನ್ನೂ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕಚೇರಿಯಿಂದ ಕಚೇರಿಗೆ ಅಲಿಬೇಕು, ಈ ಒಂದು ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು ಇದ್ರ ಬಗ್ಗೆ ವಿಚಾರಿಸಬೇಕು ಅನ್ನೋ ಒಂದು ಕಾಟ ಇರೋದಿಲ್ಲ, ಪ್ರಾಬ್ಲಮ್ ಇರೋದಿಲ್ಲ. ಸೊ ನೇರವಾಗಿ ನಿಮ್ಮ ಅಕೌಂಟ್ಗೆ ಸಂದಾಯ ಆಗುತ್ತೆ ಈ ಒಂದು ಹಣ.
ಸೊ ಯಾರ್ಯಾರು ಈ ಒಂದು ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅವರೆಲ್ಲರೂ ಕೂಡ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು. ಈ ಒಂದು 1200 ರೂಪಾಯಿ ಪಿಂಚಣಿ ಹಣವನ್ನು ಕೂಡ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಈಗ ನೀವು ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ, ಅರ್ಜಿ ಹಾಕಬೇಕು ಅಂತಂದರೆ ಏನೆಲ್ಲ ದಾಖಲೆಗಳು ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಬೇಕಾಗಿರುವ ದಾಖಲೆಗಳು, ಮೊದಲನೇದು ಆಧಾರ್ ಕಾರ್ಡು. ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಮತ್ತು ಬೇರೆ ಡಾಕ್ಯುಮೆಂಟ್ಸ್ನಲ್ಲಿರುವ ನಿಮ್ಮ ಹೆಸರು ಇನಿಷಿಯಲ್ ಇರೋ ಪ್ರಾಪರಾಗಿ ಮ್ಯಾಚ್ ಆಗಬೇಕು. ಸೊ ಹೆಸರು ಮತ್ತು ಇನಿಷಿಯಲ್ ಎಲ್ಲ ಕೂಡ ನಿಮ್ಮ ಆಧಾರ್ ಕಾರ್ಡು ಮತ್ತು ಬೇರೆ ಡಾಕ್ಯುಮೆಂಟ್ಸಲ್ಲೂ ಕೂಡ ಪ್ರಾಪರಾಗಿ ಮ್ಯಾಚ್ ಆಗಬೇಕು. ಹಾಗೆ ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ಸು ಕರ್ನಾಟಕ ಆಗಿರಬೇಕು. ಇದೆಲ್ಲದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎರಡನೇದು ವಯಸ್ಸಿನ ದಾಖಲೆ. ನಿಮ್ಮ ವಯಸ್ಸು ಎಷ್ಟು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಒಂದು ದಾಖಲೆನ ಕೊಡಬೇಕಾಗತ್ತೆ. ಮೂರನೇದು ರೇಷನ್ ಕಾರ್ಡು. ಇದನ್ನು ನೀವು ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ನಾಲ್ಕನೇದು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಲ್ಲ ಅದು. ಸರ್ಕಾರ ನಿಗದಿಪಡಿಸಿದೆ ಅಲ್ವಾ ಆದಾಯ ಮಿತಿ, ಅದನ್ನು ಪ್ರೂವ್ ಮಾಡೋದಕ್ಕೆ ಈ ಸರ್ಟಿಫಿಕೇಟ್ನ ನೀವು ಪ್ರೊವೈಡ್ ಮಾಡಲೇಬೇಕು. ಸರ್ಕಾರ ಏನು ಒಂದು ಆದಾಯ ಮಿತಿ ಇಷ್ಟಿರಬೇಕು ವಾರ್ಷಿಕ ಆದಾಯ ಅಂತೇಳಿ ನಿಗದಿ ಮಾಡಿರುತ್ತಲ್ಲ, ಆ ಒಂದು ಪ್ರೂಫ್ಗೋಸ್ಕರ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ. ಐದನೇದು ಬ್ಯಾಂಕ್ ಪಾಸ್ಬುಕ್ಕು, ಬ್ಯಾಂಕ್ ಖಾತೆ ವಿವರಗಳಿಗಾಗಿ ಇದನ್ನು ಕೊಡಬೇಕಾಗತ್ತೆ. ಆರನೇದು ಮೊಬೈಲ್ ಸಂಖ್ಯೆ ಎಂಟರ್ ಮಾಡಬೇಕು. ಆಧಾರ್ ಕಾರ್ಡಿಗೆ ಇದು ಲಿಂಕ್ ಆಗಿರಬೇಕು. ಹಾಗೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್, ನೀವು ಕೊಡುವಂಥ ಬ್ಯಾಂಕ್ ಅಕೌಂಟ್ಗೂ ಕೂಡ ಸೀಡಿಂಗ್ ಆಗಿರಬೇಕು, ಲಿಂಕ್ ಆಗಿರಬೇಕು. ಏಳನೇದು ಪಾಸ್ಪೋರ್ಟ್ ಗಾತ್ರದ ಫೋಟೋ, ಅದನ್ನು ಕೂಡ ಕೊಡಬೇಕಾಗುತ್ತೆ ಸ್ನೇಹಿತರೆ. ಟೋಟಲ್ ಈ 7 ಡಾಕ್ಯುಮೆಂಟ್ಸ್ಗಳು ನೀವು ಕೊಡಬೇಕಾಗತ್ತೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ, ಹೇಳಿದ್ನಲ್ವಾ ಅದೆಲ್ಲ ರೆಡಿ ಇದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು, ಅರ್ಜಿ ಹಾಕಬೇಕು ಅಂದರೆ 2 ಆಪ್ಷನ್ ಇದೆ ಸ್ನೇಹಿತರೆ. ಮೊದಲನೇದು ಆನ್ಲೈನ್ ಮೆಥಡು, ಎರಡನೇದು ಆಫ್ಲೈನ್ ಮೆಥಡು. ಸೊ ಎರಡನೇದು ಆಫ್ಲೈನ್ ಮೆಥಡ್ ಹೇಗೆ ಅಂತೇಳಿ ಫಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ. ನೀವೇನು ಮಾಡಬೇಕು, ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಥವಾ ಇತರ ಕಚೇರಿಗಳು ಅಂದರೆ ಸೇವಾ ಸಿಂಧು ಕಚೇರಿಗೆ ಭೇಟಿ ಕೊಟ್ಟು ವಿಸಿಟ್ ಮಾಡಿ ನೀವು ಅಲ್ಲಿರೋ ಸಿಬ್ಬಂದಿಗೆ ಹೇಳಬೇಕು, ನಾನು ಈ ಥರ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಅವರು ಒಂದು ಅಪ್ಲಿಕೇಶನ್ ಫಾರಮ್ನ ನಿಮಗೆ ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ಅದಕ್ಕೆ ಬೇಕಾಗಿರುವ ದಾಖಲೆಗಳು, ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಅದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಅದರ ಜೆರಾಕ್ಸ್ ಪ್ರತಿಗಳನ್ನ ಲಗತ್ತಿಸಿ ಅವರಿಗೆ ಕೊಡಬೇಕಾಗುತ್ತೆ ಸಿಬ್ಬಂದಿಗೆ. ಅವರೇನು ಮಾಡ್ತಾರೆ, ನಿಮ್ಮ ಒಂದು ನೀವು ಫಿಲ್ ಮಾಡಿರೋಂಥ ಒಂದು ಅಪ್ಲಿಕೇಶನ್ ಫಾರಮನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ ನಂತರ ನೀವೇನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ಗೆ ನಿಮಗೆ ಮೆಸೇಜ್ ಬರುತ್ತೆ. ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ರಿಸೀವ್ ಆಗಿದೆಯಾ, ಸಕ್ಸಸ್ ಆಗಿದೆಯಾ, ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ, ಏನಾಗಿದೆ ಅನ್ನೋ ಸ್ಟೇಟಸ್ಸು ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಒಂದು ವೇಳೆ ನಿಮ್ಮ ಒಂದು ಅಪ್ಲಿಕೇಶನ್ನು ಸಕ್ಸಸ್ ಆಗಿದೆ, ಅಪ್ರೂವ್ ಆಗಿದೆ ಅಂತಂದರೆ ಅದಾದ ನಂತರ ನೆಕ್ಸ್ಟ್ ನಿಮಗೆ DBT ಮುಖಾಂತರ ಈ ಒಂದು ಪಿಂಚಣಿಯ 1200 ರೂಪಾಯಿ ಹಣ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅದೇ ನೀವು ಆನ್ಲೈನ್ ಮೆಥಡಲ್ಲಿ ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡು ಹಾಗೆ ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರನ್ನು ಹಾಕಿ OTP ಬರುತ್ತೆ. ಆ OTPನ ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ಅಲ್ಲಿ ನೀವು ಸಂಧ್ಯಾ ಸುರಕ್ಷಾ ಯೋಜನಾ ಅನ್ನೋ ಒಂದು ಸೆಕ್ಷನ್ಗೆ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ನಲ್ಲ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಸ್ಕ್ಯಾನ್ ಕಾಪಿ ಅಥವಾ ಫೋಟೋ ಕಾಪಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲೊಂದು ವಿಚಾರ, ನೀವು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಈ ಎಲ್ಲ ಸ್ಕ್ಯಾನ್ ಕಾಪಿಗಳು ಒಂದು ನಿರ್ದಿಷ್ಟ ಮಿತಿಯ ಒಂದು ಸೈಜ್ ಇರಬೇಕು, ಇಷ್ಟು KB ಅಂತ ಇರಬೇಕು ಅಂತ ಇರುತ್ತೆ. ಆ ಸೈಜ್ನ ತಿಳ್ಕೊಂಡು ಆ ಒಂದು ಎಷ್ಟು ಸೈಜ್ ಇರಬೇಕೋ ಅದೆಲ್ಲದಕ್ಕೂ ಈ ಒಂದು ಫೋಟೋ ಕಾಪಿಗಳನ್ನ, ಸ್ಕ್ಯಾನ್ ಕಾಪಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಂತರ ನೀವು ಆನ್ಲೈನ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡೋದು ಉತ್ತಮ. ಇಲ್ಲಾಂದರೆ ನಿಮಗೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನೀವು ಲಾಗಿನ್ ಆಗ್ತೀರಾ, ಅಯ್ಯೋ ಇದೇನೇನೋ ಕೇಳ್ತಾ ಇದೆ ಅಂತೇಳಿ ಬೇಸರ ಮಾಡ್ಕೊಳ್ತೀರಾ. ಸೊ ಆ ಥರ ಎಲ್ಲ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಸೊ ನಾನು ಹೇಳಿದ ವೇನಲ್ಲಿ ಕರೆಕ್ಟಾಗಿ ಲಾಗಿನ್ ಆಗಿ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ಮತ್ತು ನೀವು ನಾನು ಏನು ಡಾಕ್ಯುಮೆಂಟ್ಸ್ ಹೇಳಿದ್ರೆ ಅದೆಲ್ಲ ಫೋಟೋ ಕಾಪಿನ ನೀವು ಅದೇನು ಸೈಜ್ ಅಂತ ಇರುತ್ತೋ ಆ ಸೈಜ್ ಲಿಮಿಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮೊದಲೇ ನಂತರ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಸೊ ಇದೆಲ್ಲ ಆದಮೇಲೆ ಫೈನಲ್ ಆಗಿ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಜನ್ರೇಟ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ನೀವು ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಅಥವಾ ನೋಟ್ ಮಾಡಿಟ್ಕೊಳ್ಳಿ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಅಪ್ಲಿಕೇಶನ್ ರಿಸೀವ್ ಆಗಿದೆಯಾ, ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಥವಾ ಸಪೋರ್ಟಿಂಗ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಾ, ಇದೆಲ್ಲ ಮಾಹಿತಿಯನ್ನು
ಈ ಒಂದು ನಂಬರ್ ಟ್ರ್ಯಾಕ್ ಮಾಡಿದರೆ ನಿಮಗೆ ಎಲ್ಲ ಸಿಗುತ್ತೆ. ಇನ್ನು ಕೆಲವರಿಗೆ ಏನು ಅಂತಂದರೆ ಈ ಯೋಜನೆ ಹಣ ಬರ್ತಿದ್ದು ಸಡನ್ನಾಗಿ ಸ್ಟಾಪ್ ಆಗಿದೆ, ಬರ್ತಾ ಇಲ್ಲ, ಏನಪ್ಪ ಆಗಿದೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಯೋಚಿಸ್ಬೇಡಿ ಸ್ನೇಹಿತರೆ, ಏನೂ ಆಗಿರೋದಿಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರುತ್ತೆ ಅಷ್ಟೇ. ಏನಪ್ಪ ಅಂತ ಅಂದರೆ ನಿಮ್ಮ ಒಂದು ಆಧಾರ್ KYC ಬ್ಯಾಂಕ್ ಪಾಸ್ಬುಕ್ ಈ ಒಂದು ಲಿಂಕ್ KYC ಒಂದು ಪೆಂಡಿಂಗ್ ಇರುತ್ತೆ. ನಿಮ್ಮ ಆಧಾರ್ ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ ಅಥವಾ ಪಾಸ್ಬುಕ್ಕಿಗೆ ಲಿಂಕ್ ಆಗಿರೋದಿಲ್ಲ. ಈ ಒಂದು KYC ಪೆಂಡಿಂಗ್ ಇರುತ್ತೆ, ಅಪ್ಡೇಟ್ ಮಾಡೋದಿರುತ್ತೆ. ಸೊ ಅದನ್ನು ಅಪ್ಡೇಟ್ ಮಾಡಿ, ಸೊ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸು ಮತ್ತು ಪಾಸ್ಬುಕ್ಕಲ್ಲಿರೋ ಡೀಟೇಲ್ಸು ಮಿಸ್ಮ್ಯಾಚ್ ಆಗಿರುತ್ತೆ. ಹೇಗೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರು ಮತ್ತು ಪಾಸ್ಬುಕ್ನಲ್ಲಿರೋ ಹೆಸರು ಕೂಡ ಸೇಮ್ ಇರಬೇಕು, ವಿತ್ ಇನಿಷಿಯಲ್ಲು ಕೂಡ. ಸೊ ಸ್ವಲ್ಪ ಅದಲು ಬದಲಾಯಿತು, ಆಚೆ ಈಚೆ ಆಯಿತು ಅಂದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂದರೆ ಕೂಡ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಮ್ಯಾನ್ಯುವಲ್ ಎರರ್ ಅನ್ನೋದಕ್ಕಿಂತ ಮಿಷಿನು ಆಟೋಮೆಟಿಕಲಿ ರಿಜೆಕ್ಟ್ ಮಾಡಾಕುತ್ತೆ, ಸಾಫ್ಟ್ವೇರು ರಿಜೆಕ್ಟ್ ಮಾಡಾಕುತ್ತೆ ಸ್ನೇಹಿತರೆ. ಎಲ್ಲ ಇವಾಗ ಟೆಕ್ನಾಲಜಿ ಬಳಸ್ತಿರೋದ್ರಿಂದ ಸೊ ಮಿಷಿನು ಸಾಫ್ಟ್ವೇರು ಆಟೋಮೆಟಿಕ್ಕು ರಿಜೆಕ್ಟ್ ಮಾಡಾಕುತ್ತೆ. ಸೊ ಹಾಗಾಗಿ ಮೊದಲು ನೀವು ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಪಾಸ್ಬುಕ್ಕು ಎರಡೂ ಕೂಡ ಸರಿಯಾಗಿದೆಯಾ, ಹೆಸರು ಇನಿಷಿಯಲ್ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಒಂದ್ಸಲ ಕ್ರಾಸ್ ಚೆಕ್ ವೆರಿಫೈ ಮಾಡ್ಕೊಳ್ಳಿ. ಇನ್ನು ಮೋಸ್ಟ್ ಕಾಮನ್ ಮಿಸ್ಟೇಕ್ಸು ಅಂದರೆ ಸಾಮಾನ್ಯ ತಪ್ಪುಗಳು, ಈ ಒಂದು ಯೋಜನೆ ಹಣ ಬರ್ತಿಲ್ಲ, ಸ್ಟಾಪ್ ಆಗಿದೆ ಅಂತ ಅಂದರೆ, ರಿಜೆಕ್ಟ್ ಆಗಿದೆ ಅಂತ ಅಂದರೆ ಒಂದು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ. ಅಂಥ ಒಂದು ತಪ್ಪುಗಳು ಯಾವ್ಯಾವಪ್ಪ ಅಂತ ಹೇಳೋದಾದರೆ, ಮೊದಲನೇದು ನಾನು ಆಲ್ರೆಡಿ ಹೇಳ್ದಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸು ಮತ್ತು ಪಾಸ್ಬುಕ್ ಡೀಟೇಲ್ಸು ಕರೆಕ್ಟಾಗಿರಬೇಕು, ಹೆಸರು ಇನಿಷಿಯಲ್ ಎಲ್ಲ ಕರೆಕ್ಟಾಗಿರಬೇಕು, ಆಲ್ರೆಡಿ ಹೇಳಿದ್ದೀನಿ. ಎರಡನೇದಾಗಿ ಇನ್ಕಮ್ ಸರ್ಟಿಫಿಕೇಟು. ಸ್ನೇಹಿತರೆ, ಇನ್ಕಮ್ ಸರ್ಟಿಫಿಕೇಟು 5 ವರ್ಷ ವ್ಯಾಲಿಡ್ ಇರುತ್ತೆ, ನೆನಪಿರಲಿ. ಹಾಗೆ ಸರ್ಕಾರ ಏನು ನಿಗದಿಪಡಿಸಿರುತ್ತೋ ಆದಾಯ ಮಿತಿ ಅದರೊಳಗೆ ಇರಬೇಕು. 30, 35 ಸಾವಿರ, 40 ಸಾವಿರ ಏನು ನಿಗದಿಪಡಿಸಿರ್ತಾರೋ ಅದರೊಳಗೆ ಇರಬೇಕು. ಅದನ್ನು ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೂರನೇದಾಗಿ ಏಜ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿರ್ತೀರಲ್ಲ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಮ ಒಂದು ಇಯರು ಮೆನ್ಷನ್ ಆಗಿರಬೇಕು. ಸೊ ಅದಾಗಿಲ್ಲ ಅಂತ ಅಂದರೆ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ, ಅಲ್ಲಿ ಕೂಡ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿತ್ತು ಅಂತ ಅಂದರೆ ನೀವು ಅದನ್ನು ಕ್ರಾಸ್ ವೆರಿಫಿಕೇಷನು ಮತ್ತು ಸರಿ ಮಾಡಿಬಿಟ್ಟು ರೀಅಪ್ಲೈ ಮಾಡ್ಬೋದು. ಹಾಗೆಯೇ ಲಾಸ್ಟ್ ಕೊನೆಯದಾಗಿ ಏನಪ್ಪ ಅಂದರೆ ನೀವು ಯಾವ್ದಾರ ಬೇರೆ ಪಿಂಚಣಿ ಏನಾದ್ರು ಪಡಿತಾ ಇದ್ದೀರಾ ಅಂದರೆ ಈ ಒಂದು ಪಿಂಚಣಿಗೆ ನೀವು ಅರ್ಹರಲ್ಲ. ಅದನ್ನು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, ಇದನ್ನು ಕೂಡ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಇಷ್ಟೆಲ್ಲ ಆದರೂ ಕೂಡ ರಿಜೆಕ್ಟ್ ಆಗಿದೆ ಅಂತಂದರೆ ಅದಕ್ಕೆ ಏನಾದರೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಾದ್ರು ಕೊಡಬೇಕು ಅಂತ ಇದ್ದರೆ ಅದನ್ನು ಕೊಟ್ಬಿಟ್ಟು ನೀವು ಮತ್ತೆ ರೀಅಪ್ಲೈ ಮಾಡಿ ಈ ಒಂದು ಯೋಜನೆ ಲಾಭವನ್ನು ಪಡಿಬೋದು ಸ್ನೇಹಿತರೆ. ಈಗ ನಿಮಗೆ ಇದರಲ್ಲಿ ಈ ಒಂದು ಯೋಜನೆಯಲ್ಲಿ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಾರೆ ಅದೆಲ್ಲ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಸ್ನೇಹಿತರೆ. ಯಾರಿಗಾದರೂ ಈ ಯೋಜನೆ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. 1200 ರೂಪಾಯಿ ಹಣ ನಿಮಗೆ ಕಡಿಮೆ ಅನಿಸ್ಬೋದು ಹಣ, ಆದರೆ ಸ್ನೇಹಿತರೆ ಸಾಕಷ್ಟು ಹಿರಿಯ ನಾಗರಿಕರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಎಷ್ಟೋ ಜನ ಹಿರಿಯ ನಾಗರಿಕರಿಗೆ ಮಕ್ಕಳುಗಳಿದ್ದರೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋತಿರೋದಿಲ್ಲ. ಹಾಗಾಗಿ ಅವರಿಗೆಲ್ಲ ಈ ಒಂದು ಹಣ ಅವರ ಒಂದು ಸಣ್ಣ ಪುಟ್ಟ ಖರ್ಚುಗಳಿಗೆ, ಒಂದು ಟ್ರಾವೆಲ್ ಎಕ್ಸ್ಪೆನ್ಸಸ್ಸಿಗೆ, ಹಾಗೆ ಅವರ ಒಂದು ಮೆಡಿಸಿನ್ ಖರ್ಚುಗಳಿಗೆ ಎಲ್ಲದೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಮಸ್ಕಾರ.